ಅಕ್ರಿಲಿಕ್ ಮತ್ತೆ ಲ್ಯಾಮಿನೇಟ್ಗೂ ಯಾವ ಥರ ಈಗ ಫಾರ್ಮಿಕ್ ವೀನಿಯರ್ ಅಂತ ಸುಮಾರು ಬರುತ್ತೆ. ಮೇಲೆ ಅಪ್ಲೈ ಮಾಡಿ ಹೇಳಿ ಯಾವ ಥರ ಅಂತ ಯಾವ ಸೆಲೆಕ್ಟ್ ಮಾಡೋದು ಅದೊಂದು ಕನ್ಫ್ಯೂಷನ್ ಇದೆಯಾ? ಸೊ ಇದು ಫಾರ್ಮಿಕ್ ಅಂತ ಹೇಳ್ತಾರೆ. ಅದರಲ್ಲಿ ಇದು ಶಾಂಪಲ್. ಫಾರ್ಮಿಕಾ ಶೀಟ್ ಅಂತ ಹೇಳಿದ್ರೆ ನಿಮಗೆ ವುಡ್ ಕಲರು ಮತ್ತು ಬೇರೆ ಕಲರ್ ಎಲ್ಲ ಕಲರು ಸಿಗುತ್ತೆ. ಸೊ ಇದು ಪ್ಲೈವುಡ್ ಪೌಡ್ರ್ ಬರ್ತಲ್ವತ್ತಾ, ಪ್ಲೈವುಡ್ಡು ಅದರಲ್ಲೇ ಮಾಡ್ತಕ್ಕಂಥದ್ದು. ಮತ್ತು ಇದು ತುಂಬ ತೆಳು ಇರ್ತದೆ. ಸೊ ಇದಕ್ಕೆ ನಾವು ಫಾರ್ಮಿಕಾ ತುಂಬ ತೆಳು ಇರ್ತದೆ. 3 mm ಬರುತ್ತೆ ನಿಮಗೆ, 2 mm 3 mm ಬರ್ತವೆ. ಸೊ ಇದನ್ನು ಸೇಮ್ ವುಡ್ ಟೈಪೇ, ಹಿಂಗಂದರೆ ಬೆಂಡಾದರೆ ಪಟ್ಟ ಅಂತ ಹೇಳಿದ್ರೆ ಹೊಡೆದೋಗುತ್ತೆ. ಸೊ ಇದಕ್ಕೂ ಕೂಡ ಸರ್ಗಮ್ಮು, ಫೆವಿಕಾಲು ಮತ್ತು ಮಿಷಿನಲ್ಲಿ ಕೂಡ ಪ್ರೆಸ್ಸಿಂಗ್ ಮಾಡಿ ಅಂಟಿಸ್ಬೋದು. ಸೊ ಇದು ನಿಮಗೆ ಹೈ ಗ್ಲಾಸಿ ಅಂತೇಳಿ ಫಸ್ಟ್ ಕ್ವಾಲಿಟಿ ಹೈ ಗ್ಲಾಸಿ ಅಂತೇಳಿ ಅಕ್ರಾಲಿಕ್ ಅಂತೇಳಿ ಬರುತ್ತೆ ನಿಮಗೆ. ಅಕ್ರಾಲಿಕ್ ಅಂತೇಳಿ ಇವಾಗ ಇಂಜಿನಿಯರು ಒಂದು ಟೆಕ್ನಿಕಲ್ ಇದರಲ್ಲಿ ಅಕ್ರಾಲಿಕ್ ಅಂತೇಳಿ ಒಂದು ಹೊಸ ಟೆಕ್ನಿಕಲ್ ಇದು ಮಾಡಿದ್ದಾರೆ. ಸೊ ಇವೆಲ್ಲ ಅಕ್ರಾಲಿಕ್ ಶೀಟು. ಸೊ ಮೇಲೆ ಅಕ್ರಾಲಿಕ್ ಕಲರ್ ಬಂದು ಕೋಟೆಡ್ ಆಗಿ ಗ್ಲಾಸ್ ಟೈಪ್ ಇರುತ್ತೆ, ಕ್ಲಿಯರ್ ಗ್ಲಾಸ್ ಟೈಪ್ ಇರುತ್ತೆ. ಸೊ ಇವೇನಾಗುತ್ತೆ ನಿಮಗೆ ಅಂತೇಳಿದ್ರೆ ಯಾವುದೇ ಡಸ್ಟ್ ಬಂದರೂ ಕೂಡ ಬೇಗ ಹಿಂಗೆ ಒರೆಸ್ಕೋಬೋದು, ಡಸ್ಟ್ ಕೂರಲ್ಲ. ಗಲೀಜು ಕೂಡ ಆಯಿಲ್ ಗೀಲಾದರೂ ಬೇರೆ ಕೂರಲ್ಲ, ಬೇಗ ಒರೆಸ್ಕೋಬೋದು. ಸೊ ಯಾವುದೇ ರೀತಿ ಕರೆ ಹಿಡಿಯೋದಿಲ್ಲ. ಸೊ ಇದು ಅಕ್ರಾಲಿಕ್ ಆಗಿರುತ್ತೆ. ಇದನ್ನು ಕೂಡ ನಾವು ಗಮ್ಮು ಮತ್ತು ಮಿಷಿನ್ ಪ್ರೆಸ್ಸಿಂಗಲ್ಲಿ ಮಾಡ್ಬೋದು. ನೋಡಿ ಇದು ವುಡನ್ ಕಲರು, ತುಂಬ ರಾಯಲ್ ಆಗಿದೆ. ಸೊ ನಿಮಗೆ ಇದು ಸ್ಟೋನ್ ಕಲರು. ಸ್ಟೋನ್ ಅಂತ ಹೇಳಿದ್ರೆ ನಿಮಗೆ ಅದೇ ಮಾರ್ಬಲ್ ಬರ್ತಾವೆ ನೋಡಿ, ಕಲ್ಲು ಟೈಲ್ಸ್ ಬರ್ತಲ್ಲ, ಇದು ಸ್ಟೋನ್ ಕಲರು. ತುಂಬ ನಿಮಗೆ ರಿಚ್ ಬರ್ತದೆ ಹಾಕಿದ್ರೆ. ನೋಡಿ ಇದು ಒಂದು ಕಲರ್ ಇದೆ, ರಾಕ್ ಕಲರ್ ಅಂತೇಳಿದು. ನಿಮ್ಗೆ ಏನು ಮಾರ್ಬಲ್ಲು ಕೆಳಗೆ ಟೈಲ್ಸ್ ಏನು ಹಾಕ್ಸಿದ್ರು ಅದೇ ಕಲರಲ್ಲೇ ಬರುತ್ತೆ. ಇದು ಲ್ಯಾಮಿನೇಟ್ ಶೀಟ್ಸ್ ಇವೆಲ್ಲ. ಸೊ ಪ್ಲೈವುಡ್ ಮೇಲೆ ಬರ್ತಕ್ಕಂಥ ಲ್ಯಾಮಿನೇಟ್ ಶೀಟ್ಸ್ಗಳಿವೆಲ್ಲ. ಸೊ ಅಕ್ರಾಲಿಕ್ ಶೀಟ್ಸ್ ಇವು ನೋಡಿ, ಕಲರ್ ಇಷ್ಟೆಲ್ಲ ಬರ್ತವೆ ನಿಮಗೆ. ಯಾವ್ಯಾವ ಕಲರ್ ನಿಮಗೆ ವಾಸ್ತು ಕಲರು ಕೂಡ ಸಿಗುತ್ತೆ ನಿಮಗೆ, ಡಾರ್ಕು ಲೈಟು, ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ, ಚಾಯ್ಸ್ ಮಾಡ್ಕೋಬೋದು.